ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಕನ್ನೇರಿ ಶ್ರೀಗಳು ಕಬ್ಬು ಬೆಳೆಗಾರರ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಧುಮುಕಿದ್ದಾರೆ. ಬೆಳಗಾವಿಯಲ್ಲಿ ಈ ಗುರ್ಲಾಪುರದ ರೈತರ ಹೋರಾಟಕ್ಕೆ ಕನ್ನೇರಿ ಶ್ರೀಗಳು ಸಾಥ್ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಮಂದಿ ಸ್ವಾಮೀಜಿಗಳು ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ 7 ಗಂಟೆವರೆಗೂ ಕೂಡ ರೈತರು ಹೋರಾಟವನ್ನ ಮುಂದುವರಿಸ್ತಾರೆ ಅಂತ ಹೇಳಲಾಗಿದೆ. ಸರ್ಕಾರಕ್ಕೆ ಇನ್ನೂ ಕೂಡ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಬೆಂಬಲ ಬೆಲೆ ಕುರಿತಾಗಿ. ನೋಡಿ, ಸ್ವಾಮೀಜಿಗಳು, ಅನೇಕ ಮಂದಿ ಸ್ವಾಮೀಜಿಗಳು ಸಾಥ್ ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ. ಕನ್ನೇರಿ ಶ್ರೀಗಳು ಧುಮುಕಿದ್ದಾರೆ. ಸೊ ಬೆಳಗಾವಿ ಜಿಲ್ಲೆಯ ಗಲ್ಲಿಗೂ ಕೂಡ ರೈತ ಹೋರಾಟದ ಕಿಚ್ಚು ಹಬ್ಬಿರ್ತಕ್ಕಂಥದ್ದು. ಜನಸಾಮಾನ್ಯರು ಕೂಡ ಈ ರೈತ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಸಾಯಂಕಾಲದ 7 ಗಂಟೆವರೆಗೆ ನೀವೇನಾರ ಮಾಡ್ಕೊಳ್ಳಿ, ಸಚಿವ ಸಂಪುಟ ಸಭೆನಾದ್ರೂ ಮಾಡ್ಕೊಳ್ಳಿ, ಮತ್ತೊಂದಾದ್ರೂ ಮಾಡ್ಕೊಳ್ಳಿ, ಇವತ್ತು ಸಾಯಂಕಾಲ 7 ಗಂಟೆವರೆಗೆ ಅಷ್ಟೇ ನಾವು ಡೆಡ್ ಲೈನ್ ಕೊಡೋದು ಅಂತ ರೈತರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಹೋರಾಟದ ನಾಡು ಬೆಳಗಾವಿಯ ಈ ನೆಲ ಇವತ್ತು ರೈತ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮ್ ಜೊತೆಲಿ ಕನ್ನೇರಿ ಮಠದ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈ ರೈತ ಹೋರಾಟಕ್ಕೆ ಅವರು ಬೆಂಬಲವನ್ನ ಕೊಟ್ಟು 8 ದಿನಗಳಿಂದ ನಡೀತಾ ಇರುವಂತ ಅಹೋರಾತ್ರಿ ಹೋರಾಟಕ್ಕೆ ಇವತ್ತು ಈ ಹೋರಾಟದ ನೆಲಕ್ಕೆ ಅವರು ನಮ್ ಜೊತೆಗೆ ಬಂದಿದ್ದಾರೆ. ಹಲವಾರು ಸಂಘಟನೆಗಳ ಜೊತೆಗೆ ಅವರು ಕೂಡ ತಮ್ಮ ಬೆಂಬಲವನ್ನ ರೈತರಿಗೆ ಕೊಟ್ಟಿದ್ದಾರೆ. ಶ್ರೀಗಳೇ, ನಮಸ್ಕಾರ ಶ್ರೀಗಳೇ. ಇವತ್ತು ರೈತರು ತಾವು ಬೆಳೆದಂತ ಬೆಲೆಗೆ ಉತ್ತಮವಾದ ಬೆಲೆಗೆ ಸಿಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ತಾವು ಅವರ ಜೊತೆಯಾಗಿದ್ದೀರಿ, ಏನ್ ಹೇಳ್ತೀರಿ? ಎಷ್ಟು ಆತ್ಮವಿಶ್ವಾಸವನ್ನ ಅವ್ರಿಗೆ ತುಂಬಿಸ್ತೀರಿ ಗುರುಗಳೇ? ನೋಡಿ, ಒಂದು ಟಾಚಣಿ ತಯಾರು ಮಾಡವ ಅದ್ರ ಕಿಮ್ಮತ್ತನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದ್ ಜೊತೆ ಚಪ್ಪಲ್ ತಯಾರು ಮಾಡುವ ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದು ಚೀಪ್ ತಯಾರು ಮಾಡುವವನು ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಆದ್ರೆ ಇಡೀ ದೇಶಕ್ಕೆ ಇದು ಅಲ್ಲದೆ ಸುಮಾರು 100 ದೇಶಗಳಿಗೆ ಸಾಕಾಗುವಷ್ಟು ಅನ್ನವನ್ನ ಬೆಳೆಯುವಂತ ರೈತ ತನ್ನ ಬೆಲೆ, ವಸ್ತುವಿನ ಬೆಲೆಯನ್ನ ಅವನು ಯಾಕೆ ನಿರ್ಣಯ ಮಾಡಬಾರ್ದು? ಅವನು ನಿರ್ಣಯ ಮಾಡ್ಲಿಕ್ಕೆ ಉಳಿದವ್ರಿಗೆ ಹೆಂಗ್ ನೀವು ಸಹಾಯ ಸಹಕಾರಗಳನ್ನ ತೋರಿಸಿದಿರಿ, ಅಂತ ಒಂದು ಸಹಾಯ ಸಹಕಾರವನ್ನ ರೈತನಿಗೆ ಯಾಕೆ ತೋರಿಸ್ತಾ ಇಲ್ಲ ನೀವು? ವ್ಯಾಪಾರದಲ್ಲಿ ಏರಿಳಿತ ಆಯ್ತು ಅಂದ್ರ ತಕ್ಷಣ ಟ್ಯಾಕ್ಸ್ ಗಳನ್ನ ಏರಿಳಿತ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಿ. ಯಾವುದೇ ವಸ್ತುಗಳ ಮಾರಾಟದಲ್ಲಿ ಏರಿಳಿಕೆ ಆಯ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತಕ್ಷಣ ಬೆಲೆಗಳನ್ನ ಮತ್ತು ತಕ್ಷಣ ನೀವು ಟ್ಯಾಕ್ಸ್ ಗಳನ್ನ ಹೆಚ್ಚು ಕಡಿಮೆ ಮಾಡ್ತೀರಿ. ಹಾಗಾದ್ರೆ ನಮ್ಮ ರೈತನ ಈ ಕಬ್ಬಿನ ಬೆಲೆಗಾಗಿ ನಿಮ್ಮ ಟ್ಯಾಕ್ಸ್ ಗಳನ್ನ ನೀವು ಯಾಕೆ ಹಿಂದೆ ಮುಂದೆ ಮಾಡೋದಿಲ್ಲ? ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೊಳ್ತೀರಿ, ಅದೇ ಹಣವನ್ನ ಸ್ವಲ್ಪ ರೈತನಿಗೆ ಯಾಕೆ ಕೊಡೋದಿಲ್ಲ? ರೈತ ಈತ ಏನು ಕೋಟ್ಯಾವಧಿ ಸಂಖ್ಯೆ ಇಲ್ಲ, ಲಕ್ಷದಷ್ಟು ಸಂಖ್ಯೆ ಅದಾನ. ಆಮ್ಯಾಗ ಹೀಗ್ ಮಾಡಿದ್ರಿ ಅಂತಂದ್ರ ಈ ಕೃಷಿ ಕ್ಷೇತ್ರದಿಂದ ಜನ ಬೇರೆ ಕಡೆಗೆ ಪಲಾಯನ ಮಾಡ್ತಾ ಇದ್ದಾರೆ ಮೊದ್ಲೇ. ಒಂದ್ ವೇಳೆ ಈ ರೀತಿ ರೈತ ದುರ್ಲಕ್ಷಿತ ಆದ ಅಂದ್ರ, ರೈತನನ್ನ ನೀವು ಗಣನೆಗೆ ತಗೊಳ್ಳಿಲ್ಲ, ಅವನಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರ ಇಡೀ ಜನ ಈ ಕೃಷಿ ಕ್ಷೇತ್ರದಿಂದ ದೂರ ಆದ್ರಂದ್ರ ಮಣ್ಣು ತಿನ್ನೋ ಪಾಳೆ ಬಂದಿತ್ತು ಈ ಸರ್ಕಾರ. ನಾವ್ ಯಾರ ಮನೆಯ ಆಸ್ತಿ ಕೇಳಿಲ್ಲ, ನಿಮ್ಗೆ ಯಾವುದೇ ಸಚಿವ ಸ್ಥಾನ ಕೊಡಿ, ಮತ್ತೊಂದು ಕೊಡಿ ಅಂತ ಕೇಳಿಲ್ಲ. ನಾವು ಬೆಳೆದ ಬೆಳೆಗೆ ಉತ್ತಮವಾದ ಬೆಲೆ ಕೊಡಿ ಅಂತ ಕೇಳಿದೀವಿ. ಯಾಕಿಷ್ಟು ನಿರ್ಲಕ್ಷ್ಯ? ದೇಶದ ಬೆನ್ನೆಲುಬು ಅಂತೇಳಿ ಕರೆಯುವಂತ ರೈತನ ಗೋಳು 8 ದಿನ ಇದೆ ಇದೇ ಬೀದಿ ಮೇಲೆ ಮಲಗಿ. ಯಾರು ಕಿಂಚಿತ್ತು ಆತರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಲ್ಲ ಗುರುಗಳು? ರೈತನಿಗೆ ತಾವು ಸರ್ಕಾರದವರು ಬೆನ್ನೆಲುಬು ಅಂತ ಕರೀತಾರ, ಆದ್ರ ಎದುರಿನಿಂದ ಬೆನ್ನೆಲುಬು ಅಂತ ಕರೀತಾರ, ಹಿಂದ ಸೊಂಟದ ಮ್ಯಾಗ ಓದಿಲಾಕತ್ತಾರ. ಅವ್ನ ಸೊಂಟ ಮುರಿಬೇಕಂತಾರ. ರೈತ ದಷ್ಟಪುಷ್ಟ ಆಗಬಾರ್ದು, ರೈತ ಸಶಕ್ತ ಆಗಬಾರ್ದು. ಅವ ಸಶಕ್ತ ಆದ್ರೆ ನಾಳೆ 10 ಪ್ರಶ್ನೆಗಳನ್ನು ಕೇಳಬಹುದು ಅಂತ ತಿಳ್ಕೊಂಡು ಅವ ಯಾವ ಸ್ಥಿತಿಯಾಗ ಅದಾನ, ಇನ್ನೂ ಅದಕ್ಕಿಂತಲೂ ಕನಿಷ್ಠ ಸ್ಥಿತಿಗೆ ಹೋಗ್ಬೇಕು. ಆ ರೀತಿ ವ್ಯವಸ್ಥೆ ಮಾಡ್ತಾ ಇದೆ ಅನ್ನೋ ಸರ್ಕಾರ ಅಂತ ಸಂಶಯ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಾಗತ್ತೆ, ಗುಜರಾತ್ ನಲ್ಲಾಗತ್ತೆ, ಕರ್ನಾಟಕದಲ್ಲಿ ಅಂತದ್ದೊಂದು ಹಿತಾಸಕ್ತಿ ಯಾಕೆ ಸಾಧ್ಯ ಇಲ್ಲ ಗುರುಗಳೇ? ಇದು ರಾಜಕೀಯ ಹಿತಾಸಕ್ತಿಯ ಕೊರತೆಯ, ಅಥವಾ ಈ ರಾಜಕಾರಣಿಗಳಿಗೆ ರೈತರ ಬಗ್ಗೆ ಒಂದು ಕಿಂಚಿತ್ತು ಮಾನವೀಯತೆ ಅನ್ನೋದಿಲ್ವಾ? ರೈತ ಸಮುದಾಯವನ್ನ ಇಷ್ಟು ಕಡೆಗಣಿಸ್ತಿರೋದು ಯಾಕೆ? ಜಿಲ್ಲಾ ಮಂತ್ರಿಗಳು ಬರಲಿಲ್ಲ, ಸ್ಥಳೀಯ ಶಾಸಕರು ಬರಲಿಲ್ಲ, ನೆಪ ಮಾತ್ರಕ್ಕೆ HK ಪಾಟೀಲ್ ಅವ್ರು ಬಂದು ಆಲಿಸ್ಕೊಂಡು ಹೋಗ್ತಾರೆ. ಯಾಕೆ ಇಷ್ಟೊಂದು ಅಸಹನೆ ಅಥವಾ ಇಷ್ಟೊಂದು ನಿರಾಸಕ್ತಿ ಯಾಕೆ ರೈತರ ಬಗ್ಗೆ? ನೋಡಿ, ಗುಜರಾತ್ 4,500 ಮೇಲ್ ಕೊಡ್ತಾ ಇದೆ, ಮಹಾರಾಷ್ಟ್ರದಲ್ಲಿ 3,500 ಡಿಕ್ಲೇರ್ ಮಾಡಿದ್ದಾರೆ. ಅವತ್ತು ಹತ್ಕೊಂಡು ಇರೋದು ಒಂದು 20-25 ಕಿಲೋಮೀಟರ್ ಅಂತರದಲ್ಲಿ ನಾವು ಕೂತ್ಕೊಂಡಿದೀವಿ ಮಹಾರಾಷ್ಟ್ರದ ಬಾರ್ಡರ್ದಿಂದ. ಏನ್ ಬಹಳ ದೊಡ್ಡ ಅಂತರ ಇಲ್ಲ.
ಮನಸ್ಸು ಮಾಡಿದ್ರೆ ಇಲ್ಲಿನೂ ಕೊಡ್ಬೋದು. ಕಾರ್ಖಾನೆದಾರರ ಸಮಸ್ಯೆ ಅಲ್ಲ ಇದು, ಕಾರ್ಖಾನೆದಾರರು ಮತ್ತು ರೈತರ ನಡುವಿನ ಸಮಸ್ಯೆ ಅಲ್ಲ ಇದು. ಕಾರ್ಖಾನೆದಾರರು ಇಂದಿಲ್ಲ ನಾಳೆ ಹಣ ಕೊಟ್ಟಾರು ಮುಗಿದು ಹೋದಿತ್ತು. ಆದ್ರೆ ಸಮಸ್ಯೆ ಇರೋದು ಸರ್ಕಾರ ಮತ್ತು ರೈತರ ನಡುವಿನ ಸಮಸ್ಯೆ ಇದು. ಸರ್ಕಾರ ತಾನು ಶೋಷಿಸ್ತಾ ಇರುವಂತ ಟ್ಯಾಕ್ಸ್ ನ ಮಾರ್ಗ ಏನಿದೆಯಲ್ಲ, ಆ ಶೋಷಣೆಯನ್ನ ಕಡಿಮೆ ಮಾಡಿ ಆ ಹಣವನ್ನ ರೈತನಿಗೆ ಪೋಷಣೆಗೆ ಹಾಕೊಡ್ರಿ. ಯಾರ್ಯಾರಿಗೋ ಎಂತೆಂತ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಕೇಳಲಾರ್ದ. ರೈತಂತರು ಪೊಕ್ಕಡೆ ಭಾಗ್ಯ ಕೇಳಿಲ್ಲ. ತಾನು ದುಡಿದು ಬೆಳೆಸಿದಂತ ಬೆಳೆಗೆ ಬೆಲೆಯನ್ನು ಕೇಳ್ತಾ ಇದ್ದಾನ. ನೀವೇನು ಅವನಿಗೆ ಬಿಟ್ಟಿಯಾಗಿ ಏನು ಕೊಡ್ತಾ ಇಲ್ಲ. ಅವನು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ಬೆಲೆಯನ್ನು ಕೊಡಬೇಕಾಗಿದೆ. ಬಾಗಲಕೋಟೆಯಲ್ಲೂ ಕೂಡ ರೈತ ಹೋರಾಟದ ಕಿಚ್ಚು ಹಬ್ಬಿರ್ತಕ್ಕಂಥದ್ದು. ಅಲ್ಲೂ ಕೂಡ ಬಸ್ ತಡೆದು ಕಾತರ್ಕಿಯಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಬೆಂಬಲ ಬೆಲೆ ನಿಗದಿ ಆಗದೆ ಹೋದ್ರೆ ರೈತ ಹೋರಾಟದ ಕಾವು ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಅಂತೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬರಬೇಕಾಗಿತ್ತು, ಅಲ್ಲಿಗೆ ಬಂದಿಲ್ಲ. ಇನ್ನು ಚಿಕ್ಕೋಡಿಯಲ್ಲೂ ಕೂಡ ಈ ರೀತಿ ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ಅಥಣಿಯಲ್ಲೂ ಕೂಡ ಕಬ್ಬು ಬೆಳೆಗಾರರು ಸಿಡಿದೆದ್ದಿದ್ದಾರೆ. ಅಲ್ಲೂ ಕೂಡ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿಪಡಿಸದೇ ಇದ್ರೆ ಹೋರಾಟದ ಕಾವು ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. 3ನೇ ದಿನ ವೀಕ್ಷಕರೇ, ಇವತ್ತು 3ನೇ ದಿನ ಅಥಣಿ ಪಟ್ಟಣವನ್ನ ಬಂದ್ ಮಾಡಲಾಗ್ತಾ ಇದೆ. ಅಲ್ಲಿ ವರ್ತಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರ ಪ್ರತಿಭಟನೆಯ ಕಾವು ಜನಸಾಮಾನ್ಯರನ್ನು ಕೂಡ ತಟ್ಟಿದೆ. ಅಥಣಿಯಲ್ಲೂ ಕೂಡ ಕಬ್ಬು ಬೆಳೆಗಾರರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹಳ ಗಂಭೀರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 3ನೇ ದಿನ ಇವತ್ತು ಅಥಣಿ ಪಟ್ಟಣವನ್ನ ಬಂದ್ ಮಾಡಿದ್ದಾರೆ. ಇಟ್ಟರು ಒಂದು ರೈತರಿಗಾಗಿ ಒಂದು ನ್ಯಾಯ ಕೊಡಿಸ್ರಿ ನೀವು. ಮತ್ತು ಸಿದ್ದರಾಮಯ್ಯ ಸರ್ಕಾರ ಕೇವಲ ಅಥಣಿ ಮಾತ್ರ ಅಲ್ಲ, ಬೆಳಗಾವಿನಲ್ಲಿ ಹಳ್ಳಿಗೂ ಕೂಡ ರೈತ ಪ್ರತಿಭಟನೆಯ ಕಿಚ್ಚು ಹಬ್ಬಿದೆ. ನಿಪ್ಪಾಣಿಯಲ್ಲೂ ಕೂಡ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕಬ್ಬೂರು ಪಟ್ಟಣದ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆದ್ದಾರಿ ತಡೆದ ಪರಿಣಾಮ ವಾಹನ ಸವಾರರು ಪರದಾಡುವಂತಾಗಿದೆ. ಇದು ಚಿಕ್ಕೋಡಿಯ ದೃಶ್ಯಗಳು. ಚಿಕ್ಕೋಡಿನಲ್ಲಿ ಯಾವ ರೀತಿಯಲ್ಲಿ ರೈತ ಹೋರಾಟ ನಡೀತಾ ಇದೆ ನೋಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗಿದೆ. ಕಾತರ್ಕಿಯಲ್ಲಿ ರಸ್ತೆ ತಡೆದು ಈಗಾಗಲೇ ಹೇಳಿದ ಹಾಗೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಬಲ ಬೆಲೆ ನಿಗದಿ ಆಗದೆ ಇದ್ರೆ ರೈತ ಹೋರಾಟದ ಕಾವು ಹೆಚ್ಚಾಗಲಿದೆ. ಬಸ್ ಸೇರಿದಂತೆ ಇತರೆ ವಾಹನ ತಡೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಿನಿಂದಾನೂ ಕೂಡ ರಸ್ತೆಯಲ್ಲೇ ಕೂತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹತ್ತಿರ ಪೈಕಿ ಕಾತರ್ಕಿ ಗ್ರಾಮದಿಂದ ಬಾಗಲಕೋಟೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು. ಬಾಗಲಕೋಟೆಯಲ್ಲೂ ಕೂಡ ಕಬ್ಬು ಬೆಳೆಗಾರರು ರಸ್ತೆ ಮೇಲೆ ಕೂತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದು ಬಾಗಲಕೋಟೆಯ ಕಾತರ್ಕಿಯ ದೃಶ್ಯಗಳು. ಇಷ್ಟೆಲ್ಲ ಆದ್ರೂ ಕೂಡ ನೋಡಿ, ಕಳೆದ 3 ದಿನಗಳಿಂದ ಬಾಗಲಕೋಟೆಯಲ್ಲೂ ಕೂಡ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಪತ್ತೆ ಇಲ್ಲ ಅಲ್ಲಿ. ಹಾಗೆಯೇ ಬೇರೆ ಯಾವ ಸರ್ಕಾರದ ಪ್ರತಿನಿಧಿಗಳು ಮುಖಂಡರು ಕೂಡ ಇಲ್ಲಿ ಬಾಗಲಕೋಟೆನಲ್ಲಿ ರೈತರ ಅಳಲನ್ನ ಕೇಳಿಸ್ಕೊಳ್ತಾ ಇಲ್ಲ, ಸರ್ಕಾರಕ್ಕೆ ತಲುಪಿಸೋ ಕೆಲಸವನ್ನ ಮಾಡ್ತಾ ಇಲ್ಲ. ಅಫ್ಕೋರ್ಸ್ HK ಪಾಟೀಲ್ ನಿನ್ನೆ ರೈತರ ಜೊತೆ ಮಾತನಾಡಿದ್ರು, ವಿಚಾರಗಳನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ. ಆದ್ರೆ ನಿರ್ಧಾರ ಕೈಗೊಳ್ಳುವಲ್ಲಿ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅನ್ನುವಂಥದ್ದು ರೈತರ ಆಕ್ರೋಶ. ಇನ್ನೂ ಎಷ್ಟು ದಿನ ನಾವು ಧರಣಿ ಮಾಡ್ಬೇಕು ಇದೇ ರೀತಿ ಅಂತ. ಕನಿಷ್ಠ 300